ಸಂಯುಕ್ತ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ. ನಾನು ವೈಷ್ಣವಿ. ಇವತ್ತಿನ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯಲ್ಲಿ ಏನೇನೆಲ್ಲ ಹೆಡ್ಲೈನ್ಸ್ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಯುದ್ಧ ವಿರಾಮ ಆದ್ರೆ ಮುಗ್ದಿಲ್ಲ. 40 ದಿನಗಳ ಬಳಿಕ ಕೊನೆಗೂ ಪಶ್ಚಿಮ ಏಷ್ಯಾದಲ್ಲಿ ಶಾಂತಿ ಸ್ಥಾಪನೆ ಸುಳಿವು. ನಾವೇ ಗೆದ್ದೆವು ಎಂದ ಅಮೆರಿಕ, ನಾವು ಸೋತಿಲ್ಲ ಎಂದು ಇರಾನ್ ಅಬ್ಬರ. ಮಹಿಳಾ ಮೀಸಲಿಗೆ ಎಲ್ಲರೂ ಒಂದಾಗೋಣ. ಮಹಿಳಾ ಮೀಸಲಾತಿಗೆ ಪಕ್ಷ ಭೇದವಿಲ್ಲದೆ ಒಮ್ಮತದಿಂದ ಸಮ್ಮತಿಸುವ ಅಗತ್ಯವಿದೆ. ದಾವಣಗೆರೆ ದಕ್ಷಿಣ, ಬಾಗಲಕೋಟೆ ಕ್ಷೇತ್ರಗಳ ಉಪಚುನಾವಣೆಗಿಂದು 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ ನೇರ ಹಣಾಹಣಿ. ಇಂದು ಕೇರಳ, ಪುದುಚೇರಿ, ಅಸ್ಸಾಂಗಳಲ್ಲಿ ಮತದಾನ. ಬಿಜೆಪಿ ಕಾಂಗ್ರೆಸ್ ಎಲ್ಡಿಎಫ್ಗೆ ಅಗ್ನಿ ಪರೀಕ್ಷೆ. ಸಂಯುಕ್ತ ಕರ್ನಾಟಕ ಆರೋಗ್ಯ ಶಿಕ್ಷಣ ಮೇಳ ಅದ್ದೂರಿ ಮುಕ್ತಾಯ. ಸಂಯುಕ್ತ ಕರ್ನಾಟಕ ಸಾಮಾಜಿಕ ನ್ಯಾಯದ ಪರವಾಗಿರುವ ಪತ್ರಿಕೆ ತಿಪ್ಪಣ್ಣಪ್ಪ. ರಾಜ್ಯದಲ್ಲಿ 15 ಲಕ್ಷ ಬಿಪಿಎಲ್ ಕಾರ್ಡ್ ಏಕಾಏಕಿ ಡಿಲೀಟ್. ಅರ್ಹ ಫಲಾನುಭವಿಗಳಿಗೂ ಗ್ಯಾರಂಟಿ ಕೋಕ್. ಕಿಡ್ನಿ ದಾನ, ಕೆಲ ಮಾರ್ಗಸೂಚಿ ಬದಲು ಕಸಿ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳಲು ಕಟ್ಟುನಿಟ್ಟಿನ ಕ್ರಮ. ಸವದತ್ತಿ ಪಂಪ್ಡ್ ಸ್ಟೋರೇಜ್ ಯೋಜನೆ 64,000 ಮರಗಳ ಮಾರಣ ಹೋಮ. ಕರಾವಳಿಲಿ ಬಿಸಿ ಗಾಳಿ ಎಚ್ಚರಿಕೆ. 3 ದಿನಗಳ ಕಾಲ ಹವಾಮಾನದಲ್ಲಿ ಭಾರೀ ಏರುಪೇರು. ಆತಂಕದ ಸುಳಿಯಲ್ಲಿ ಕಾಡಿನಂಚಿನ ಜನರ ಬದುಕು. ಗಾಳಿ ಪಾತ್ರದ 663 ಚದರ ಕಿಲೋಮೀಟರ್ ವ್ಯಾಪ್ತಿ ಪರಿಸರ ಸೂಕ್ಷ್ಮ ವಲಯ ಕೇಂದ್ರದ ಕರಡು ಅಧಿಸೂಚನೆ. ಹಕ್ಕುಪತ್ರ ದಯಾಮರಣ ಕೋರಿ ಕಣ್ಣೀರಿಟ್ಟ ಮಹಿಳೆ. ಜನಸ್ಪಂದನದಲ್ಲಿ ಗೃಹ ಸಚಿವರಿಗೆ ಮನವಿ. ಬಂದೂಕು ಹೊತ್ತು ಬಿಸಿಲಲ್ಲಿ ನಿಂತ ಖಾಕಿ ಪಡೆ, ಕರ್ತವ್ಯದಲ್ಲಿ ನಿರ್ಲಕ್ಷ್ಯದ ಆರೋಪ. ಠಾಣೆ ಆವರಣದಲ್ಲಿ ಪೊಲೀಸರಿಗೆ ಶಿಕ್ಷೆ. ಜಲಪಾತ ವೀಕ್ಷಿಸಲು ಬಂದ ಯುವತಿ ನಾಪತ್ತೆ. ಮಾಣಿಕ್ಯಧಾರ ಜಲಪಾತಕ್ಕೆ ಬಂದಿದ್ದ 10ನೇ ತರಗತಿ ವಿದ್ಯಾರ್ಥಿನಿ. ಪ್ರೇಮಿಗಳು ನೇಣಿಗೆ ಶರಣು. ಅಡುಗೆ ಮನೆಯಲ್ಲಿ ಯುವತಿ. ಮರವೊಂದಕ್ಕೆ ಯುವಕ ನೇಣು ಬಿಗಿದುಕೊಂಡು ಆತ್ಮಹತ್ಯೆ. ಚೆನ್ನಮ್ಮ ವಸತಿ ಶಾಲೆ ಪ್ರಾಂಶುಪಾಲ ಅಮಾನತು. ಎಚ್ ರಂಗಾಪುರ ಶಾಲೆಯಲ್ಲಿ 70 ಚೀಲ ಗೋಧಿ ಮಣ್ಣಿನಲ್ಲಿ ಹೂತು ಹಾಕಿದ ಪ್ರಕರಣ. ಜೈಲು ಸಿಬ್ಬಂದಿ ಮೇಲೆ ಕೈದಿಗಳ ಹಲ್ಲೆ. ಸರ್ಕಾರಿ ಶಾಲೆ ದಾಖಲಾತಿ 15% ಕುಸಿತ. ಶಿಕ್ಷಕರ ಕೊರತೆ, ಹಾಜರಾತಿ ಇಲ್ಲದ ಶಾಲೆಗಳ ವಿಲೀನದಿಂದ ಮತ್ತಷ್ಟು ಕುಸಿತದ ಆತಂಕ. ಆಯೋಗದ ಗೊಡ್ಡು ಬೆದರಿಕೆಗೆ ಬಗ್ಗಲ್ಲ. ಗ್ಯಾರಂಟಿ ಭರವಸೆ ಪೂರೈಸುವಲ್ಲಿ ಬದ್ಧ ಸಿಎಂ ಸಿದ್ದು. ಅಂತರ್ಜಲ ಬಳಕೆ ಗಣನೀಯ ಇಳಿಕೆ. ರಾಜ್ಯದಲ್ಲಿ ಮರುಪೂರಣ ಸಾಮರ್ಥ್ಯದಲ್ಲಿ ಏರಿಕೆ. ಬೋಸರಾಜು. ರಾಜ್ಯದಲ್ಲಿ ವಾಯು ಗುಣಮಟ್ಟ ಸುಧಾರಣೆ. ಬೆಂಗಳೂರಲ್ಲಿ ಇನ್ನೂ ಆರೋಗ್ಯಕ್ಕೆ ಮಾರಕ. ಉಡುಪಿ, ಮಂಗಳೂರಲ್ಲಿ ಸುಧಾರಣೆ. ಕಾಂಗ್ರೆಸ್ ಸಂಸ್ಕೃತಿಯ ಪ್ರತಿಬಿಂಬ. ರಾಹುಲ್ ಸಹವಾಸದಿಂದ ಖರ್ಗೆ ಬಾಲಿಶ ಹೇಳಿಕೆ. ಜೋಶಿ ವಾಗ್ದಾಳಿ. ಇರಾನ್ಗೆ ಶಸ್ತ್ರಾಸ್ತ್ರ ಕೊಟ್ಟರೆ 50% ಸುಂಕ. ಕದನ ವಿರಾಮ ಬೆನ್ನಲ್ಲೇ ಇರಾನ್ ಮಿತ್ರರಿಗೆ ಟ್ರಂಪ್ ಕಡು ಎಚ್ಚರಿಕೆ. ಕುವೈತ್, ಯುಎಇ ಮೇಲೆ ಮತ್ತೆ ಇರಾನ್ನಿಂದ ದಾಳಿ. ಕದನ ವಿರಾಮವಿದ್ರೂ ದಾಳಿ ಮಾಡಿದ್ಯಾಕೆ? ಮಧ್ಯಪ್ರಾಚ್ಯ ಶಾಂತಿಲಿ ಮೋದಿ ಪಾತ್ರ ಹಾಡಿ ಹೊಗಳಿದ ಇರಾನ್. ಖಮೇನಿಯ ಪ್ರತಿನಿಧಿಯಿಂದಲೇ ಶ್ಲಾಘನೆ. ಮಿತ್ರ ದೇಶ ಚೀನಾದ ಬಲವಂತಕ್ಕೆ ಮಣಿದು ಕದನ ವಿರಾಮಕ್ಕೆ ಒಪ್ಪಿಕೊಂಡಿದ್ದ ಇರಾನ್. ಬರೀ ನಾಮಕಾವಸ್ಥೆ ಆಯ್ತಾ ಪಾಕಿಸ್ತಾನದ ಮಧ್ಯಸ್ಥಿಕೆ? ಅಯ್ಯಪ್ಪ ಭಕ್ತರಲ್ಲದವರು ದೇಗುಲದ ಪದ್ಧತಿ ಪ್ರಶ್ನಿಸಬಹುದಾ? ಸುಪ್ರೀಂ. ದೇಗುಲಕ್ಕೆ ಮಹಿಳೆಯರ ಪ್ರವೇಶ ಕೇಸ್ ವಿಚಾರಣೆ. ಗುಜರಾತ್ನ ಜನ ಅನಕ್ಷರಸ್ಥರು ಎಂದಿದ್ದ ಖರ್ಗೆ ಕ್ಷಮೆಯಾಚನೆ. ಇನ್ನು ಐಪಿಎಲ್ ಟೈಮ್. ಈಡನ್ನಲ್ಲಿ ಕೆಕೆಆರ್ ಲಕ್ನೌ ಕದನ. ರೈಡರ್ಸ್ಗೆ ಮೊದಲ ಜಯದ ಕನಸು. ಡೆಲ್ಲಿ ಪಂದ್ಯದಿಂದ ಧೋನಿ ಔಟ್. ಸಿಎಸ್ಕೆಗೆ ನಿರಾಸೆ. ತ್ರಿವಳಿಗಳ ಆಟಕ್ಕೆ ಡೆಲ್ಲಿ ಕಂಗಾಲು. ಗುಜರಾತ್ 210 ರನ್. ನಾಯಕ ಗಿಲ್ 70, ಬಟ್ಲರ್ 52, ಸುಂದರ್ 55 ರನ್. ಇದಾಗಿತ್ತು ಇವತ್ತಿನ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯ ಹೆಡ್ಲೈನ್ಸ್. ಇನ್ನಷ್ಟು ಸಮಗ್ರ ಸುದ್ದಿಗಳಿಗಾಗಿ ಓದಿ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆ.